ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವಾಗ ಟೈಮ್ ಬಂದು 7 o'clock ಅಂದರೆ ನೈಟ್. ಸೊ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಾನು ಆಲೂಗೆಡ್ಡೆ ಬಟಾಣಿ ಹಾಕಿ ಕುರ್ಮಾ ಮತ್ತು ಪೂರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ. ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮು ಮಾಡ್ತಾ ಇರೋದು, ಬಟ್ ನನಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಹೇಳಿ ನಾನು ಅದನ್ನು ಮಾಡ್ತಾಯಿದ್ದೀನಿ. ಸೊ ಇತ್ತೀಚೆಗೆ ಹೇಗೆ ಅಂತಂದರೆ ನನಗೆ ಯಾರಾದರೂ ಏನಾದರೂ ಕಾಲಲ್ಲಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅಥವಾ ಏನಾದರೂ ಫೋನಲ್ಲಿ ನೋಡಿದ್ರೆ ತಕ್ಷಣ ಮಾಡಿ ತಿನ್ನಬೇಕು ಅನಿಸುತ್ತೆ. ಸೊ ಹಾಗಾಗಿ ನಾನು ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಸಂಜು ಕೂಡ ಆಲ್ರೆಡಿ ಬಂದಿದ್ದಾರೆ, ಅವರು ರೂಮಲ್ಲಿ ಫೋನ್ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಲಾಕ್ ಮಾಡಿದ್ದೀನಿ, ಅಂದರೆ ಸುಮ್ಮನೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳಿ. ಆ್ಯಂಡ್ ನಾನು ಇವಾಗ ಜಸ್ಟು ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿದ್ದೀನಿ. ಸೊ ಇವಾಗ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ತೋರಿಸ್ತೀನಿ ಬನ್ನಿ. ಒಂದು ದೊಡ್ಡ ಸೈಜು ಈರುಳ್ಳಿ, 2 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಕಾಯಿನ ಕಟ್ ಮಾಡಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಗಸಗಸೆ ಹಾಕಿ ಸ್ವಲ್ಪನೇ ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಕಾಯಿ ಗಸಗಸೆ ಎರಡನ್ನೇ ಸಪ್ರೇಟಾಗಿ ಆಡಿಸ್ಕೋಬೇಕು. ಮೇಯ್ನ್ ಬಂದು ಅದೇನೆ. 1 ಸ್ಪೂನು ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, 1 ಸ್ಪೂನ್ ಗರಂ ಮಸಾಲ ಎತ್ಕೊಂಡಿದ್ದೀನಿ. ಆ್ಯಂಡ್ 2 ಮೀಡಿಯಮ್ ಸೈಜು ಆಲೂಗೆಡ್ಡೆನ ಮತ್ತು 1 ಬೌಲಷ್ಟು ಬಟಾಣಿನ ಉಪ್ಪು ಹಾಕಿ 2 ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು. ಸೊ ಕೂಗಿಸ್ಕೊಂಡು ಈ ರೀತಿ ನಾನು ಸ್ನ್ಯಾಶ್ ಮಾಡ್ಕೊಂಡಿದ್ದೀನಿ ಆಲೂಗೆಡ್ಡೆನ. ಬಟಾಣಿನ ಏನು ಸ್ನ್ಯಾಶ್ ಮಾಡಿಲ್ಲ, ಸೊ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ ನಾನು. ಸೊ ಕುರ್ಮಾ ಮಾಡಲಿಕ್ಕೆ ಏನೇನು ಬೇಕು ಎಲ್ಲ ಐಟಮ್ಸ್ನೂ ಎತ್ಕೊಂಡಿದ್ದೀನಿ. ಸಂಜು ಪೂರಿ ಮಾಡೋದಕ್ಕೆ ಅಂತ ಹೇಳಿ ಅವರೇ ಹಿಟ್ಟು ಕಲಿಸ್ತಾ ಇದ್ದಾರೆ. ಸೊ ಎಲ್ಲ ಕಲಿಸಿದ್ಮೇಲೆ ತೋರಿಸ್ತೀನಿ ನಾನು. ಸೊ ಅವರು ನಾನು 15 ಡೇಸ್ ಊರಲ್ಲಿದ್ದಾಗ ಮಾಡೋದನ್ನು ಕಲ್ತ್ಕೊಂಡಿದ್ದಾರೆ, ಚಪಾತಿ ಹಿಟ್ಟೆಲ್ಲ ಕಲಸಿ ಚಪಾತಿ ಪೂರಿ ಎಲ್ಲ ಮಾಡೋದನ್ನು. ಆ್ಯಂಡ್ ಇನ್ನೊಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಬೇಕು. ಸೊ ನಾನು ಅಂಗಡಿಯಿಂದನೇ ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಟರ್ಮರಿಕ್ ಕೂಡ ಒಂದು 1/2 ಸ್ಪೂನಷ್ಟು ಆ್ಯಡ್ ಮಾಡ್ಕೋಬೇಕು. ಸೊ ಟರ್ಮರಿಕ್ ಮಡಗಿದೆ, ಇಲ್ಲಿ ಪ್ಲೇಟಿಗೆ ಹಾಕ್ಕೊಂಡಿಲ್ಲ ಅಷ್ಟೇ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನೀವು ಒಂದು ಪ್ಯಾನ್ ಇಟ್ಟು ಆ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಕಾದ ನಂತರ ಅದಕ್ಕೆ 2 ಚಕ್ಕೆ, 2 ಲವಂಗ ಮತ್ತು ನಾನೊಂದು ಏಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ. ಗ್ರೈಂಡಿಗೇನು ಹಾಕೋ ಆಗಿಲ್ಲ, ಹಾಗಾಗಿ ಈ ಥರ ಎಣ್ಣೆಗೆ ಹಾಕೋಬೇಕು. ಸೊ ನೆಕ್ಸ್ಟು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ನಾನು 2 ಹಸಿಮೆಣಸಿನ್ಕಾಯಿ ಹಾಕಿದ್ದೆ, ಯಾಕಂದರೆ ನಾವು ಚಿಲ್ಲಿ ಪೌಡರ್ ಎಲ್ಲ ಹಾಕ್ತೀವಲ್ಲ ಹಾಗಾಗಿ. ಆ್ಯಂಡ್ ಇವಾಗ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿ ನಾನು ಒಂದು ದೊಡ್ಡ ಸೈಜ್ ತೊಗೊಂಡಿದ್ದೆ, ಯಾಕಂದರೆ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇರಲಿ ಅನ್ನೋ ಥರ. ನೀವು ನಿಮ್ಗೆ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಳ್ಳಿ. ಕಡಿಮೆ ಮಾಡೋಗಿದ್ರೆ ಕಡಿಮೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ಹಾಕ್ಕೊಳ್ಳಿ. ಸೊ ಈರುಳ್ಳಿ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಕ್ಲೀನಾಗಿ ಅಂದರೆ ಸ್ವಲ್ಪ ಬ್ರೌನಿಷ್ ಬರೋವರೆಗೂ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಕೂಡ ಕ್ಲೀನಾಗಿ ಫ್ರೈ ಮಾಡಿಕೊಂಡೆ. ಆ್ಯಂಡ್ ನೆಕ್ಸ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸಪ್ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋದನ್ನು ಕ್ಲೀನಾಗಿ ಫ್ರೈ ಮಾಡಬೇಕು, ಯಾಕಂದರೆ ಅದು ಹಸಿ ಸ್ಮೆಲ್ ಹಾಗೇ ಇರುತ್ತೆ, ನಿಮಗೆ ಗೊತ್ತಾಗುತ್ತೆ ಹಾಕಿದ ತಕ್ಷಣ ಸ್ಮೆಲ್ಲು. ಸೊ ಆಮೇಲೆ ಫ್ರೈ ಮಾಡ್ತಾ ಸ್ಮೆಲ್ ಹೋಗುತ್ತೆ. ಸೊ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಬ್ರೌನಿಷ್ ಆಗಿ ಫಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಅಂದರೆ ಈರುಳ್ಳಿಗೂ ಮತ್ತು ಹಸಿಮೆಣಸಿನ್ಕಾಯಿಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೊಂದ್ಕೊಳ್ಳೋ ಹಾಗೆ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು. ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಈ ರೀತಿ ಕ್ಲೀನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಏನೇನು ಮಸಾಲೆ ಇರುತ್ತೆ ಸೊ ಅದನ್ನೆಲ್ಲ ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ, ಸೊ ನಿಮ್ಗೆ ತೋರಿಸ್ಲಿಕ್ಕೆ ಅಂತ ಹೇಳಿ. ಸೊ ನಾನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸಪ್ ಮಾಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವೇ ಹೇಗೆಲ್ಲ ಮಿಕ್ಸ್ ಆಗಿದೆ ಕ್ಲೀನಾಗಿ ಅಂತ ಹೇಳಿ. ಸೊ ನಾನು ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ. ಸೊ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಕ್ಲೀನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ನಾವೇನು ಕಾಯಿ ಗಸಗಸೆ ಹಾಕ್ಕೊಂಡು ಆಡಿಸ್ಕೊಂಡಿರ್ತೀವಲ್ಲ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದೇ ಮೇಯ್ನು. ಆ್ಯಕ್ಚುಲಿ ಅದು ಹಾಕೋದ್ರಿಂದನೇ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿ ಆಗೋದು ಅಂತಲೇ ಹೇಳ್ಬೋದು. ಸೊ ಹೇಳಿದ್ರೂ ಕೂಡ ತಪ್ಪಾಗೋದಿಲ್ಲ. ನನಗೂ ಇವಾಗಲೇ ಗೊತ್ತಾಗಿದ್ದು ಹೇಳಬೇಕಂತಂದರೆ ಅದು ಹಾಕೋದ್ರೇ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿ. ಮತ್ತು ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ನೋ ಸೊ ಅದು ಬೌಲಿಗೆ ಹಾಕ್ಕೊಂಡಿದ್ನಲ್ಲ ಅದನ್ನೇ ತೊಳೆದು ನೀರು ಹಾಕ್ಕೊಂಡೆ, ನೀರು ಸ್ವಲ್ಪ ಹಾಕಬೇಕಿತ್ತಲ್ಲ ಅಂತ ಹೇಳಿ. ಸೊ ಇವಾಗ ಕ್ಲೀನಾಗಿ ಮಿಕ್ಸಪ್ ಮಾಡ್ಕೋತಾ ಇದ್ದೀನಿ ನಾನು. ಆ್ಯಂಡ್ ಏನಂತಂದರೆ ಅದು ಮಿಕ್ಸ್ ಮಾಡಬೇಕಾದ್ರೆ ಏನು ಫೀಲ್ ಆಗುತ್ತೆ ನಮಗೆ ನೋಡಿದ ತಕ್ಷಣ ಅಂತಂದರೆ, ಇದೇನಪ್ಪ ಕಾಯಿ ಮೇಲ್ಮೇಲೆ ಇರೋ ಥರ ಅನಿಸುತ್ತೆ. ಬಟ್ ಅದು ಫ್ರೈ ಆಯ್ತಾ ಅದು ಅಡ್ಜಸ್ಟ್ ಆಗಿಬಿಡುತ್ತೆ ಅದಕ್ಕೆ. ಅದು ನಾವು ಸ್ಟಾರ್ಟಿಂಗ್ ಕಾಯಿ ಹಾಕ್ತೀವಲ್ಲ ಆವಾಗ ಅದು ಸ್ವಲ್ಪ ತಳ ಹಿಡಿಯೋ ಥರ ಫೀಲ್ ಆಗುತ್ತೆ. ಹಾಗಾಗಿ ನಾನು ಕ್ಲೀನಾಗಿ ಸೈಡಲ್ಲಿರೋ ಕಾಯೆಲ್ಲ ತಗೋತಾ ಇದ್ದೆ.
ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೆ ಅದನ್ನು, ಯಾಕಂದರೆ ತಳ ಹಿಡಿಬಾರ್ದು ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ನೀವಿವಾಗ ಅದು ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ಸೊ ಸಂಜು ಪೂರಿ ಹಿಟ್ಟು ಕಲಸಿದ್ದಾರೆ, ಚೆನ್ನಾಗೇ ಕಲಸಿದ್ದಾರೆ, ನನಗಿಂತ ಸಾಫ್ಟಾಗೇ ಕಲಸಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನು ಇಷ್ಟೊಂದು ಸಾಫ್ಟಾಗಿ ಕಲಿಸೋದಿಲ್ಲ, ನೀನು ನೋಡಿ ಎಷ್ಟು ಸಾಫ್ಟಾಗಿ ಕಲಿಸಿದೆ ಅಂತ ಹೇಳ್ತಾ ಇದ್ದೆ ನಾನು. ಪರವಾಗಿಲ್ಲ, ತುಂಬ ಚೆನ್ನಾಗೇ ಕಲಿಸಿದ್ದಾರೆ. ನಾನು ಊರಿಗೆ ಹೋದ್ಮೇಲಂತೂ ಅಡುಗೆ ತುಂಬ ಚೆನ್ನಾಗೇ ಕಲ್ತ್ಕೋತಾ ಇದ್ದಾರೆ. ಆಲ್ರೆಡಿ ಅದು ಮಳ್ಳೋದಕ್ಕೆ ಇಟ್ಟಿದ್ದೀನಿ. ಸೊ ಅದು ಹೆಂಗಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ, ಎಲ್ಲ ಕ್ಲೀನಾಗಿ ಕುದಿ ಬಂದಿದೆ, ಅಂದರೆ ಅದು ಕಾಯೆಲ್ಲ ಫುಲ್ಲು ಫ್ರೈ ಆಗಿ ಮೇಲೆ ತೇಲ್ತಾ ಇದೆ. ಆ್ಯಂಡ್ ಈ ರೀತಿ ಕುದಿ ಬಂದಮೇಲೆ ನೆಕ್ಸ್ಟು ನಾವು ಆಲೂಗೆಡ್ಡೆನ ಸ್ನ್ಯಾಶ್ ಮಾಡಿ ಇಟ್ಟಿರ್ತೀವಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೋಬೇಕು ನಾವು. ಆ್ಯಂಡ್ ನೆಕ್ಸ್ಟು ಅದನ್ನು ಆ್ಯಡ್ ಮಾಡ್ತಿದ್ದಂಗೆ ಅದ್ರ ಜೊತೆಲೇ ಬಟಾಣಿನೂ ಕೂಡ ಹಾಕೋಬೇಕು. ಸೊ ನಾನು ಇವಾಗಲೇ ಬಟಾಣಿನ ಹಾಕ್ಕೊಂಡೆ. ಕೆಲವರು ಬರೀ ಆಲೂಗೆಡ್ಡೆನೇ ಹಾಕಿ ಮಾಡ್ತಾರೆ, ಕೆಲವರು ಬಟಾಣಿನೂ ಕೂಡ ಆ್ಯಡ್ ಮಾಡ್ತಾರೆ. ಸೊ ನನಗೆ ಎರಡೂ ಹಾಕಿ ಮಾಡಬೇಕು ಅಂತ ಅನ್ನಿಸ್ತು. ಸೊ ಕೆಲವರು ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರೆ, ಕಡಲೆ ಹಿಟ್ಟೂ ಕೂಡ ಹಾಕಿ ಮಾಡ್ತಾರೆ, ಕಾಯಿ ಹಾಕಲ್ಲ. ಸೊ ಇದು ಒಂದು ರೀತಿ ಚೆನ್ನಾಗಿತ್ತು ಟೇಸ್ಟು ಅಂತ ಹೇಳಿ ನಾನು ಈ ರೀತಿ ಮಾಡಿದ್ದೀನಿ. ಆ್ಯಂಡ್ ನೀವು ಕುದಿ ಬಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಆ್ಯಡ್ ಮಾಡಿದ್ದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ನಾನು ಬಟಾಣಿ ಮತ್ತು ಆಲೂಗಡ್ಡೆ ಕೂಗಿಸ್ತೀವಲ್ಲ, ಸೊ ಆವಾಗಲೇ ಉಪ್ಪು ಹಾಕಿದೆ, ಹಾಗಾಗಿ ಸ್ವಲ್ಪ ಉಪ್ಪಷ್ಟೇ ಹಾಕ್ಕೊಂಡಿದ್ದು. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಕುರ್ಮಕ್ಕೆ ಪೂರಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಪೂರಿ ಮಾಡಿದ್ದು ಸಂಜು, ಕುರ್ಮ ಮಾಡಿದ್ದು ನಾನು. ಆ್ಯಂಡ್ ಈ ಕುರ್ಮನ ನಾವು ಬರೀ ಪೂರಿ ಜೊತೆ ಅಲ್ಲ, ಗೀ ರೈಸ್ ಜೊತೆ, ಚಪಾತಿ ಜೊತೆನೂ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಗೀ ರೈಸ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸಂಜುಗೆ ಹೇಗಾಗಿದೆ ಅಂತ ರಿವ್ಯೂನ ಕೇಳೋಣ ಬನ್ನಿ, ನೋಡೋಣ ಏನು ಹೇಳ್ತಾರೆ ಅವರು ಅಂತ. ಸಾರಿ ಗೈಸ್, ನಾನು ನಮ್ಮ ಅಕ್ಕನ ಜೊತೆ ಮಾತಾಡ್ತಾ ಕಾಲಲ್ಲಿ ಅವ್ರನ್ನ ಕೇಳಿದ್ದೀನಿ. ಸೊ ಅವ್ರು ಹೇಳಿದ್ದಾರೆ, ಕಾಲಲ್ಲಿ ಮಾತಾಡ್ತಾ ನಾವು ಕೇಳಿದಾಗ ಅದು ವಾಯ್ಸು ಹೋಗಿಬಿಡುತ್ತೆ. ಸೊ ಅವ್ರು ಸೂಪರ್ ಚೆನ್ನಾಗಿದೆ ಚಿನ್ನಿ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಗೈಸ್ ನಿಜವಾಗ್ಲೂ ಕುರ್ಮ ಮತ್ತು ಪೂರಿ ತುಂಬ ಚೆನ್ನಾಗಾಗಿತ್ತು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ನಾನು ಹೇಗೆ ಮಾಡಿದೆ ಹಾಗೇ ಟ್ರೈ ಮಾಡಿ ನೋಡಿ. ತುಂಬ ಸಿಂಪಲಾಗಿ ಮಾಡ್ಬೋದು, ಬೇಗನೆ ಮಾಡ್ಬೋದು. ಸೊ ನಂಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಇಷ್ಟು ಬೇಗ ಮಾಡ್ಬೋದು ಆ್ಯಂಡ್ ಇಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಸೊ ಗೊತ್ತಿರೋ ನಾನು ಮುಂಚೆಯಿಂದನೂ ಟ್ರೈ ಮಾಡ್ತಿದ್ನೇನೋ. ಸೊ ಇನ್ಮೇಲಿಂದ ಮಾಡ್ತಾನೆ ಇರ್ತೀನಿ ಕುರ್ಮನ, ಯಾಕಂದರೆ ಬೇಗ ಮಾಡ್ಬೋದು ಕ್ವಿಕ್ಕಾಗಿ. ಆ್ಯಂಡ್ ಟೇಸ್ಟು ಕೂಡ ನಿಜವಾಗ್ಲೂ ತುಂಬ ಚೆನ್ನಾಗಾಗಿತ್ತು. ಆಮೇಲೆ ನನಗೇನಂತಂದರೆ ಮಸಾಲೆ ಐಟಮ್ಸು ಸ್ವಲ್ಪ ಆಗಲ್ಲ. ಸೊ ಹಾಗಾಗಿ ಈ ಥರ ಮಾಡೋದ್ರಿಂದ ಓಕೆ ಫೈನ್ ಚೆನ್ನಾಗಿರುತ್ತೆ. ಅಂದರೆ ಬರೀ ಕಾಯಿ ಅಷ್ಟೇ ಅಲ್ವಾ ನಾವು ಆಡಿಸ್ಕೊಂಡು ಮಾಡೋದು. ಸೊ ಹಾಗಾಗಿ ಒಂಥರ ಚೆನ್ನಾಗಿರುತ್ತೆ. ಕಾಯಿ ಗಸಗಸೆ ಹಾಕಿ ಗ್ರೈಂಡ್ ಮಾಡಿ ಹಾಕೋದ್ರಿಂದ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿತ್ತು. ಸೊ ನಾನು ಪೂರಿ ಜೊತೆಲೇ ಕುರ್ಮ ಮಾಡಬೇಕು ಅಂತ ಹೇಳಿ ನಾನು ಪೂರಿ ಮಾಡಿದ್ದೆ. ಬಟ್ ಸಂಜು ಚಪಾತಿ ಬೇಕು ಅಂತ ಹೇಳ್ತಿದ್ರು. ನನಗೆ ಪೂರಿ ತಿನ್ನಬೇಕು ಅನಿಸ್ತಿತ್ತು ಅಂತ ಹೇಳಿ ನಾನು ಪೂರಿ ಮಾಡಿದ್ದೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗಾಗಿತ್ತು ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.